ಸ್ನೇಹಿತರೆ, ಸೂಪರ್ ಸಾಲಿಡ್ ಪಿ ಸಿ ಇದೆ. ನೋಡ್ಬೋದು ಎಷ್ಟು ಸಖತ್ತಾಗಿ RGB ಬರ್ತಾ ಇದೆ ಅಂತ. RGB ಒಂದು ಚೂರು ಇಲ್ಲ, ಆಲ್ಮೋಸ್ಟ್ 1.5 ಲಕ್ಷಕ್ಕಿಂತ ಮೇಲೆ ಈ ಪಿ ಸಿ ಬಜೆಟ್ ಆಗಿದೆ. ಕಸ್ಟಮರ್ಗೂ ಮೇನ್ ಏನಿದೆ ಅಂದರೆ, ಈ ಪಿ ಸಿ ತಗೊಳ್ಳೋದು ರೀಸನ್ ಏನಿದೆ ಅಂದರೆ, ಒಂದು 10 ವರ್ಷ ಬರೋದು, 10 ವರ್ಷದಲ್ಲಿ ಬರೋ ಅಪ್ಲಿಕೇಶನ್ಸು ಗೇಮಿಂಗ್ ಜಾಸ್ತಿ ಇಲ್ಲ, ಬರೋ ಅಪ್ಲಿಕೇಶನ್ಸ್ಗೋಸ್ಕರ ಒಂದು ಕ್ಲೀನ್ ಆ್ಯಂಡ್ ನೀಟ್. ಮುಂಚೆ 10 ವರ್ಷ ಹಿಂದೆ ಸರ್ ಡೆಲ್ XPSದು ಒಂದು ವರ್ಕ್ ಸ್ಟೇಷನ್ ಟೈಪ್ ಸಿಸ್ಟಮ್ ಬರ್ತಾ ಇತ್ತು ವಿತ್ AMD ರೈಸನ್ ಪ್ರಾಸೆಸರು. ಆವಾಗ ಅದು ಲೇಟೆಸ್ಟ್ ಇತ್ತು. ಸೊ AMD ರೈಸನ್ ಪ್ರಾಸೆಸರ್, ರೈಸನ್ ತಾನೆ ಸರ್, ರೈಸನ್ ಪ್ರಾಸೆಸರು ವಿತ್ ಸ್ಟುಡಿಯೋ ಸಿರೀಸ್ ಪಿ ಸಿ, ಅದು ವಿತ್ DVD ರೈಟರ್ ಎಲ್ಲ ಆಪ್ಷನ್ಸ್ ಇತ್ತು. ಸೊ ಆವಾಗ ತೊಗೊಂಡಿರೋದು 10-15 ವರ್ಷ ಪಿ ಸಿ. ಆಮೇಲೆ ಲ್ಯಾಪ್ಟಾಪ್ಸ್ನು ಕೆಲವು ತೊಗೊಂಡಿದೆ, ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಸರ್ಗೆ ಕೇಳೋಣ. ಬಟ್ ಈಗ ಒಂದು ಪಿ ಸಿ ತೊಗೊಂಡಿರೋದು ಗೇಮಿಂಗ್ ಅಂತೂ ಇಲ್ಲ, ಬಟ್ ಸಣ್ಣ ಪಟ್ಟು ಗೇಮಿಂಗ್ನು ಮಾಡ್ಬೋದು, ಎಡಿಟಿಂಗ್ನು ಮಾಡ್ಬೋದು. ನ್ಯೂ ಲೇಟೆಸ್ಟ್ ಹಾರ್ಡ್ವೇರ್ ಜೊತೆಗೆ ತೊಗೊಂಡಿದೆ. ಆ ಲೇಟೆಸ್ಟ್ ಹಾರ್ಡ್ವೇರ್ ಏನಿದೆ ಅಂದರೆ ಈ ಗ್ರಾಫಿಕ್ ಕಾರ್ಡ್ ಅಂತ ಹೇಳ್ಬೋದು. ಗ್ರಾಫಿಕ್ ಕಾರ್ಡ್ ಮೋಟೋ ಕಸ್ಟಮರ್ದು ಇದ್ದೇ ಇರಲಿಲ್ಲ. ಮೇನ್ ಬೇಕಾಗಿರೋದು ಪಿ ಸಿ ಪರ್ಫಾರ್ಮೆನ್ಸು. ಆದ್ರೂ ಇಷ್ಟು ತೊಗೊಳ್ತಾ ಇದ್ದಂತಾನೆ, ಯಾಕೆ ಇಂಟೆಲ್ ಆರ್ಕ್ B570 ತೊಗೊಳ್ಬಾರ್ದು? 10 GB ಜೊತೆಗೆ 25-30 ಸಾವಿರ ರೇಂಜಲ್ಲಿ ಒಂದು ಸಖತ್ತಾಗಿರೋದು ಪರ್ಫಾರ್ಮೆನ್ಸ್ ಇರೋದು ಗ್ರಾಫಿಕ್ ಕಾರ್ಡು ಆರ್ಕ್ 570 ಅಂತ ಹೇಳ್ಬೋದು. ಬೇಸಿಕ್ ಆಗಿ ಎಲ್ಲ ಗ್ರಾಫಿಕ್ ಕಾರ್ಡು 8 GB ಜೊತೆಗೆ ಬರುತ್ತೆ, ಇಲ್ಲ ಅಂದ್ರೆ 6 GB. 3080 10 GB ಜೊತೆಗೆ ಬರ್ತಾ ಇತ್ತು. ಅಗೇನ್ ಈ ಗ್ರಾಫಿಕ್ ಕಾರ್ಡ್ 10 GB ಜೊತೆಗಿದೆ. ಫಸ್ಟ್ ನ್ಯೂ ಲಾಂಚ್ಡ್ ಈ 20217 ಕೇಸ್ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ, ನಾನು ಏನು ಜಾಸ್ತಿ ಪ್ರೆಷರ್ ಇರಲಿಲ್ಲ. ಮ್ಯಾಗ್ನೆಟಿಕ್ ಇರುತ್ತೆ, ವುಡನ್ ಜೊತೆಗೆ ಈಸಿಯಾಗಿ ಓಪನ್ ಮಾಡ್ಬೋದು. ಫ್ರಂಟ್ 160 mm, 2 ಹೈ ಪ್ರೆಷರ್ ಏರ್ ಫ್ಯಾನ್ಸ್ ಇದೆ ಇಂಟೆಕ್ಗೋಸ್ಕರ. ಸೊ ಇದರಿಂದ ಗಾಳಿ ಫ್ರಂಟಿಂದ ಒಳಗೆ ಬರುತ್ತೆ. ಸೈಡಲ್ಲಿ ಈ ಟೆಂಪರ್ಡ್ ಗ್ಲಾಸ್ ಇದೆ. ಏನು ಮಾಡಲಿಲ್ಲ, ಸಿಂಪಲ್ ಆಗಿ ಒಂದು ಪ್ರೆಷರ್ ಮಾಡಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಈ ಸೈಡ್ ವ್ಯೂನು ನೀವು ನೋಡ್ಬೋದು, ಒಂದು ಸಖತ್ತಾಗಿರುತ್ತೆ. ಕೆಲವು ಕಸ್ಟಮರ್ಸ್ಗೂ ಇಷ್ಟ ಆಗಲಿಲ್ಲ ಇರ್ಬೋದು, ಯಾಕಂದರೆ ಇದರಲ್ಲಿ ಬಿಲ್ಕುಲ್ RGB ಇಲ್ಲ, ನೋ RGB, ನಥಿಂಗ್, ಓನ್ಲಿ ಪರ್ಫಾರ್ಮೆನ್ಸ್, ಸಿಂಪಲ್ ಲುಕ್ಸು. ಕಸ್ಟಮರ್ ಹೇಳಿದ್ರು ನನಗೆ RGB ಯಾಕಂತ. ಸೊ ಫ್ರಂಟ್ ಇಲ್ಲಿಂದ 2 ಇಂಟೆಕ್ ಫ್ಯಾನ್ ಇದ್ರೆ, ಈ ಕಡೆಯಿಂದ ಇನ್ನೊಂದು 2 ಇಂಟೆಕ್ ಫ್ಯಾನ್ ಇದೆ. ಸೊ ಈ ಕಡೆಯಿಂದ ಗಾಳಿ ಇಂಟೆಕ್ ಬರುತ್ತೆ, ಬಾಟಮ್ ಇಂದ ಇಂಟೆಕ್ ಬರುತ್ತೆ. ಇಲ್ಲಿ ಪ್ರೀ ಇನ್ಸ್ಟಾಲ್ಡ್ ಎಕ್ಸಾಸ್ಟ್ ಫ್ಯಾನ್ಸ್, ಅಂದ್ರೆ ಈ ಕೇಸಲ್ಲಿ 5 ಫ್ಯಾನ್ಸ್ ಇನ್ಸ್ಟಾಲ್ಡ್ ಇರುತ್ತೆ. ಫ್ರಂಟ್ 3, 2 ಬಾಟಮ್ ಇಂದ 2 ಬ್ಯಾಕ್ ಇಂದ. ಟಾಪ್ ಅಲ್ಲಿ 360 mm AEO ಆರಾಮಾಗಿ ಫಿಕ್ಸ್ ಮಾಡ್ಬೋದು. ಅಂದ್ರೆ ಯಾವ್ರಿಗೂ ಜಾಸ್ತಿ ಲೈಟಿಂಗ್ ಬೇಡವೋ ಅದ್ರಿಗೂ ಈ ಪಿ ಸಿ ನಾನು ರಿಕಮೆಂಡ್ ಮಾಡ್ತೀನಿ. ಇನ್ನೊಂದು, ಈ ಆರ್ಕ್ 580 570 ಗ್ರಾಫಿಕ್ ಕಾರ್ಡ್ ನೋಡಿ ಎಷ್ಟು ಸಿಂಪಲ್ ಆಗಿ, ನನಗಂತೂ ತುಂಬಾ ಇಷ್ಟ ಆಗಿದೆ. ಈ ಇಷ್ಟು RGB, ಇದನ್ನ ನೀವು ಬೇಕಾದ್ರೆ ಕಸ್ಟಮೈಸೇಷನ್ ಮಾಡ್ಬೋದು ಸಾಫ್ಟ್ವೇರ್ ಮುಖಾಂತರ. ಏನಾದ್ರೂ ಡೈರೆಕ್ಟ್ 8 ಪಿನ್ ಕೇಬಲ್ ಇರುತ್ತೆ. 10 GB ಅಲ್ಲಿ 1080p ಲೆವೆಲ್ ಗೇಮಿಂಗ್ ಆರಾಮಾಗಿ ಮಾಡ್ಬೋದು. ಸೊ ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಅಂತ ಈ ಗ್ರಾಫಿಕ್ ಕಾರ್ಡ್ನ ಹೇಳ್ಬೋದು. ಸ್ಟೋರೇಜ್ ನೀವು ನೋಡ್ಬೋದು, MP600 NH ಅಂದರೆ Gen 4 SSD ಮೇನ್ ಸ್ಟೋರೇಜು. ಸೆಕೆಂಡ್ರಿ ಸ್ಟೋರೇಜ್ನು ನಾನು SSDನೇ ಯೂಸ್ ಮಾಡಿದ್ದೀನಿ, ಎರಡೂ SSDನೇ. ಇದರಲ್ಲಿ ಮೇನು ಸರ್ದು ಒಂದು ಸಾಫ್ಟ್ವೇರ್ಸು ಅಪ್ಲಿಕೇಶನ್ಸ್ ಏನಿರುತ್ತೋ 7000 Mbps ವರೆಗೂ ಸ್ಪೀಡ್ ಇರೋದು. ಪ್ಲಸ್ ಸೆಕೆಂಡ್ರಿ ಸ್ಟೋರೇಜ್ನು ಹಾರ್ಡ್ ಡಿಸ್ಕು ಬೇಡ ಕಿಶನ್, ಈಗ SSDನೇ. ನಾನು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೈ ಇಲ್ಲಿದೆ, ಇಲ್ಲಿವರೆಗೂ ಒಂದು ಕೂಲಾಗಿ ಏರ್ ಬರ್ತಾ ಇದೆ. ಅಂದರೆ ಈ ಹೈ ಪ್ರೆಷರ್ ಫ್ಯಾನ್ಸ್ ಲೋ ನಾಯ್ಸಲ್ಲಿ ಸಖತ್ತಾಗಿದೆ. ನೀವು ಬೇಕಾದರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಈ ಪಿ ಸಿ ಏರ್ ಫ್ಲೋ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಹೈ ಏರ್ ಫ್ಲೋ ಇದ್ರೂ ನಾಯ್ಸ್ ಬಿಲ್ಕುಲ್ ಕಮ್ಮಿ ಇದೆ, ಅಂದರೆ ತುಂಬ ಕಮ್ಮಿ ನಾಯ್ಸ್ ಇದೆ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನಾನು ಕನ್ನಡದಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದಿನ ನಾನು ಒಂದು ಫ್ಲೂಯೆಂಟ್ ಆಗಿ ಕನ್ನಡ ಕಲಿತೀನಿ. ಓಕೆ, ಸೊ ನೆಕ್ಸ್ಟ್ ನೀವು ನೋಡ್ಬೋದು, RGB ರ್ಯಾಮ್ಸ್ ಬೇಡ, ನಾನ್ RGB ರ್ಯಾಮ್ಸ್ ಯೂಸ್ ಮಾಡಿದ್ರು. ಈ ಪಿ ಸಿದಲ್ಲಿ RGB ಬೇಕಾದ್ರೂ ಏನು ಅಷ್ಟು ತುಂಬ ಜಾಸ್ತಿ ಖರ್ಚಾಗಲ್ಲ. 1000 ರೂಪಾಯಿ ಆ ಕಡೆ ಹಾಕಿದ್ರೆ RGBನೂ ಮಾಡ್ಬೋದು. ಬಟ್ ಕಸ್ಟಮರ್ ಹೇಳೋದು ನಾನ್ RGB ಓನ್ಲಿ ಪರ್ಫಾರ್ಮೆನ್ಸ್ ಪಿ ಸಿ. ಪ್ರಾಸೆಸರ್ ಇಂಟೆಲ್ ಕೋರ್ i9 14900 KS ಸಿರೀಸ್ ನಾನು ಪ್ರಾಸೆಸರ್ ಯೂಸ್ ಮಾಡಿದ್ದೀನಿ. ಸೊ ಈ ಪ್ರಾಸೆಸರ್ ಬಂದ್ಬಿಟ್ಟು ಒಂದು ಲಿಮಿಟೆಡ್ ಎಡಿಷನ್, ಈಗ ಸ್ಪೆಷಲ್ ಎಡಿಷನ್ ಅಂತ ಹೇಳ್ಬೋದು, ಎಂಡ್ ಆಫ್ ಲೈಫ್ ಅಂತ ಹೇಳ್ಬೋದು. ನೆಕ್ಸ್ಟ್ Ultra 9 ಪ್ರಾಸೆಸರ್ ಬರ್ತಾ ಇದೆ. ಸರ್ ಹೇಳಿದ್ರು, ಯಾಕೆ ನಾನು 10-15 ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು Ultra 9ಗೂ? ಯಾಕಂದ್ರೆ Ultra 9 ಅಲ್ಲಿ ಪರ್ಫಾರ್ಮೆನ್ಸ್ ಒಂದು 5-6% ಡಿಫ್ರೆಂಟ್ ಇದೆ. ಗೇಮಿಂಗ್ ಅಲ್ಲಿ ಒಂದು ಚೂರು ಜಾಸ್ತಿ ಇರ್ಬೋದು, ಬಟ್ ನನಗಂತೂ ಗೇಮಿಂಗ್ ಇಲ್ಲ. ಸೊ i9ನೇ ಚೂಸ್ ಮಾಡಿದ್ರು. ರಿಯಲ್ ಆಗಿ ಹೇಳ್ಬೇಕಂದ್ರೆ ಇದು ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಈಗ ಸೂಪರ್ ಆಗಿದೆ. ಮುಂಚೆ 60,000 ಮೇಲೆ ಇದ್ರೆ ನಾನು ರಿಕಮೆಂಡ್ ಮಾಡ್ತಾ ಇಲ್ಲ. ಈಗ 44,000 ರೇಂಜಲ್ಲಿ ಈ ಪ್ರಾಸೆಸರ್ ನಾನು ಖಂಡಿತ ಅವರು ರಿಕಮೆಂಡ್ ಮಾಡ್ತೀನಿ. ಮದರ್ ಬೋರ್ಡ್ ಅನ್ನು Z790 ಸಿರೀಸ್ದು S Wi-Fi. ಇದರಲ್ಲಿ ARGB ಕಂಟ್ರೋಲಬಲ್ ಇರಲ್ಲ.
ಈ ಮದರ್ ಬೋರ್ಡ್ ಅಲ್ಲಿ ಏನ್ ಡೌನ್ ಗ್ರೇಡ್ ಅಂದ್ರೆ ARGB ಲೈಟಿಂಗ್ಸ್ ಎಲ್ಲ ಕಂಟ್ರೋಲಬಲ್ ಇದರಲ್ಲಿ ಇರಲ್ಲ, ಬಟ್ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ, ಓವರ್ ಕ್ಲಾಕಬಲ್ ಮದರ್ ಬೋರ್ಡ್ ಅಂತ ಹೇಳ್ಬೋದು. ರ್ಯಾಮ್ಸ್ ಕ್ರೂಷಿಯಲ್ 6000 ಮೆಗಾಟ್ಸ್, CL36 ಅಲ್ಲಿ 16x2 ಒಂದು ಕಿಟ್ ಅಂತ ಹೇಳ್ಬೋದು. ಇಂಟೆಲ್ XMP ಅಂಡ್ AMD Expo ಎರಡೂ ಸಪೋರ್ಟಿವ್ ಇರುತ್ತೆ. ನೆಕ್ಸ್ಟ್ ಥರ್ಮಲ್ ರೈಡ್ದು ಎಡ್ಜ್ ಸಿರೀಸ್ದು ಒಂದು AEO ಹೈ ಪರ್ಫಾರ್ಮೆನ್ಸ್, ಲೋ ನಾಯ್ಸ್ ಅಂಡ್ i9 ಅಂತದ್ ಪ್ರಾಸೆಸರ್ನ ಆರಾಮಾಗಿ ತಡೆಯೋದಕ್ಕೂ ಈ ಪವರ್ ಸಪ್ಲೈ ಅಂತ ಹೇಳ್ಬೋದು, ಈ ಕೂಲರ್ನ ಅಂತ ಹೇಳ್ಬೋದು. ನೆಕ್ಸ್ಟ್ ಪವರ್ ಸಪ್ಲೈ ಗಿಗಾಬೈಟ್ 850 ವಾಟ್ಸ್ ಗೋಲ್ಡ್ ರೇಟೆಡ್ PCI ಜನರೇಷನ್ 5.0 ಪವರ್ ಸಪ್ಲೈ ವಿತ್ 5 years ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. 3 ವರ್ಷ ಮದರ್ ಬೋರ್ಡ್ ವಾರಂಟಿ, ಪ್ರಾಸೆಸರ್ 3 ವರ್ಷ, ರ್ಯಾಮ್ 10 ವರ್ಷ, SSDs 5 ವರ್ಷ, ಪ್ಲಸ್ ಈ ಕಿಂಗ್ಸ್ಟನ್ SSD ನಿಮ್ಗೆ 3 ವರ್ಷ, ಕೂಲರ್ 3 ವರ್ಷ, ಗ್ರಾಫಿಕ್ ಕಾರ್ಡ್ 3 ವರ್ಷ ವಾರಂಟಿ. ಅಂಡ್ ಕೇಸ್ 217 ರಿಯಲಿ 2025 ಅಲ್ಲಿ ಬಂದಿರೋದು ಒಂದು ಬೆಸ್ಟ್ ಕೇಸ್ ಅಂತ ಹೇಳ್ಬೋದು. ಇನ್ನೊಂದು ನಾನು ಸ್ಪೆಷಾಲಿಟಿ ತೋರಿಸ್ತೀನಿ, ಇಲ್ಲಿ ನೋಡಿ, ಈ ಪ್ಯಾನಲ್ನು ನೀವು ಈಸಿಯಾಗಿ ತೆಗಿಬೋದು. ಅಂದ್ರೆ ನಾಳೆ ದಿನ ನಿಮ್ಗೆ ಏನಾದ್ರೂ ಕ್ಲೀನಿಂಗು ಅದು ಇದು ಏನ್ ಮಾಡ್ಬೇಕಾದ್ರೂ ಸಿಂಪಲ್, ಅಂದ್ರೆ ತುಂಬಾ ತಲೆನೋವು ಇರಲ್ಲ. ಹಿಂದ್ಗಡೆ ನೀವು ಕೇಬಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡೋದಕ್ಕೂ ಈಸಿ ಇರುತ್ತೆ, ಪ್ಲಸ್ ಪ್ಯಾನಲ್ನು ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಟೋಟಲಿ ನಾನು ಏನ್ ಹೇಳ್ಬೇಕಂದ್ರೆ ಒಂದು 10-11 ಸಾವಿರ ರೇಂಜಲ್ಲಿ ಒಂದು ಹೈ ಪರ್ಫಾರ್ಮೆನ್ಸ್ ಇರೋದು ಕೇಸ್ ಅಂತ ಇದನ್ನ ಹೇಳ್ಬೋದು. ಸೊ ಈ ಕೊನೆಗೂ ಇದ್ರ ಜೊತೆಗೆ 2.2 kVA UPS ತಗೊಂಡ್ಬಿಟ್ಟು ಒಂದು ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಸರ್ ಮಾಡಿದ್ರು. ಮಾನಿಟರ್, ಸಾರಿ ಮಾನಿಟರ್ ನಾನು ಹೇಳೋದು ಮರ್ತೋಗ್ಬಿಟ್ಟಿದೆ. ಈ ಬಜೆಟ್ ಅಲ್ಲಿ ಮಾನಿಟರ್ನು ಇದೆ, ಬೆನ್ಕ್ಯೂ GW2790, ಒಂದು ಪರ್ಫಾರ್ಮೆನ್ಸ್ ಇರೋದು 1080p 99% sRGB, ಅಷ್ಟು ಕಲರ್ ಗ್ರೇಡಿಂಗ್ ಮಾನಿಟರ್ ಇಲ್ಲ, ಬಟ್ ಆದ್ರೂ ಎಡಿಟಿಂಗು ಒಂದು ಆಫೀಸು ಮನೆ ಯೂಸ್ಗೂ ಒಂದು ಪರ್ಫೆಕ್ಟು ಒಂದು 10,000 ರೇಂಜಲ್ಲಿ ಆ ಮಾನಿಟರ್ನು ಹೇಳ್ಬೋದು. UPS ಮಾನಿಟರು, ಇದ್ರ ಜೊತೆಗೆ ನಾನು ಒಂದು ಕೀಬೋರ್ಡ್ ಮೌಸ್ ಅನ್ನು ಸರ್ಗೂ ಹೇಳಲಿಲ್ಲ, ಆದ್ರೂ ನಾನು ಕಾಂಪ್ಲಿಮೆಂಟರಿ ಕೊಡ್ತೀನಿ. ಕೀಬೋರ್ಡ್ ಮೌಸ್ ಅಂಡ್ ಮೌಸ್ ಪ್ಯಾಡ್ ಇದು ಇರುತ್ತೆ. ಸೊ ಸಾಹೇಬ್ರು ನಮ್ಮ ಹತ್ರ ಬಂದ್ರು. ಸರ್ ನಮಸ್ಕಾರ, ತುಂಬಾ ಥ್ಯಾಂಕ್ಸ್ ಸರ್, ಬನ್ನಿ ಸರ್. ಸೊ ತುಂಬಾ ಖುಷಿ ಆಗಿದೆ ಸರ್ ನೋಡ್ಕೊಂಡು, ಏನಕ್ಕಂದ್ರೆ ಸರ್ಗೂ PC ಬಗ್ಗೆ ಅಷ್ಟು ಬಂದಿದ ತಕ್ಷಣ ಹೇಳ್ತಾನೆ, ಸರ್ ನನ್ಗೆ i3 i5 ಸಾಕು. ಸರ್ ಏನ್ ಹೇಳಿದ್ರು, ನನ್ನ ಮನೆಯಲ್ಲಿ ಹೇಳಿದ್ರು ತಗೊಳ್ಳೋ PC ಸೂಪರ್ ಆಗಿರೋದು ತಗೊಳ್ಬೇಕು. ಸೊ ಸೆಕೆಂಡ್ ಥಾಟೇ ಬೇಡ, i9 ಪರ್ಫಾರ್ಮೆನ್ಸ್ ಇರೋದು ಪ್ರಾಸೆಸರ್. ಗ್ರಾಫಿಕ್ ಕಾರ್ಡ್ ಕಿಶನ್ ನನ್ಗೆ ಬೇಕಾಗ್ಲಿಲ್ಲ, ನೀವೇನಾದ್ರೂ ಸಜೆಸ್ಟ್ ಮಾಡಿದ್ರೆ ನಾನು ತಗೊಳ್ತೀನಿ ಅಂತ. ಸರ್ ತುಂಬಾ ಖುಷಿ ಆಗಿದೆ ತಾವು PC ತಗೊಂಡಿದ ತಕ್ಷಣ. ಸೊ ನಾನೇನು ಹೇಳಕ್ ಆಗ್ತಾ ಇರ್ಲಿಲ್ಲ. ಸೊ ಏನಕ್ಕೋಸ್ಕರ ಈ PC ತಗೊಂಡಿರ ಸರ್? ಆಕ್ಚುಲಿ ನಾನು ಗೇಮರ್ ಅಲ್ಲ. ಓಕೆ. ನಾನು ಇದುವರೆಗೂ i3 ಮತ್ತೆ ನಂದು ಡೆಸ್ಕ್ಟಾಪ್ ಇದೆ, ನಾನು ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡಲ್ಲ. ಓಕೆ. ಸೊ ನನ್ನ ಮಗಳಿಗೆ ಲ್ಯಾಪ್ಟಾಪ್ i3 ಕೊಡ್ಸಿದ್ದೆ ಅವಾಗ. ಓಕೆ. ಅವಳು ಅದು ಯೂಸ್ ಮಾಡಕ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ನನ್ನ ಮಗ i7 ತಗೊಂಡ. ನನ್ನ ಮಗಳಿಗೆ i9 ಲ್ಯಾಪ್ಟಾಪ್ ಕೊಡಿಸಿದೆ. i9 ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ವಾಟ್ ಈಸ್ ಆಕ್ಚುಲಿ i9 ಅಂತ. ಓಕೆ. ಅಲ್ಲಿವರೆಗೂ ನಾನು i3 ನಲ್ಲಿ ಮಾಡುವಾಗ i9 ನಲ್ಲಿ ಮಾಡುವಾಗ ನನಗೆ ಡಿಫ್ರೆನ್ಸ್ ಗೊತ್ತಾಯ್ತು. ಸಿಮಿಲರ್ಲಿ ಸ್ಯಾಮ್ಸಂಗ್ 16 GB ರ್ಯಾಮ್ದು ಮೊಬೈಲ್ ತಗೊಂಡಾಗ ಗೊತ್ತಾಯ್ತು ಈಗ ಏನ್ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ ಅಂತ. ಸೊ ಅದಾದ್ಮೇಲೆ ನಾನೇನ್ ಮಾಡಿದೆ, ಮಗನಿಗೆ i7 i9 ಕೊಡ್ಸಾದ್ಮೇಲೆ ನಾನು i9 ತಗೋಬೇಕಂತ ಪ್ಲಾನ್ ಇತ್ತು. ನಂದು ಫಸ್ಟ್ ಡೆಲ್ದು ಅವಾಗ ಬಿಟ್ಟಿದ್ದು ಅದೇ ಬ್ರ್ಯಾಂಡ್ ಬೆಸ್ಟ್ ಇದೆ. ಇವತ್ತು ಮಾರ್ಕೆಟ್ ಅಲ್ಲಿ i9 ಡೆಸ್ಕ್ಟಾಪ್ PC ಇಲ್ಲ, ಬ್ರ್ಯಾಂಡ್ PCs ಅಲ್ಲಿ ಇಲ್ಲ. ಇದ್ರೂ ಅಷ್ಟು ಕಸ್ಟಮೈಸೇಷನ್ ಏನಿದ್ರು ಅದು ಬೇಕಾಗಲ್ಲ. ಇದೇ ರ್ಯಾಮು ಇದೇ SSD ತಗೊಳ್ಬೇಕು, ನನಗೆ ಇದನ್ನ ಹಾಕೊಡಿ ಅಂದ್ರೆ ಅವ್ರ ಹತ್ರ ಇಲ್ಲ, ಅದನ್ನ ಹಾಕೊಡಿ ಅಂದ್ರೆ ಇಲ್ಲ. ಅವ್ರು ಏನ್ ಬಿಲ್ಡ್ ಮಾಡಿದಾರೆ ಅದನ್ನೇ ನಾವು ತಗೋಬೇಕು. ಅಂಡ್ ಪ್ರೈಸ್ ಎಕ್ಸ್ಟ್ರಾ ಇದೆ. ಇದನ್ನ ನೋಡ್ಬಿಟ್ಟು ನಾನು ನಮ್ದು ಡೆಲ್ನೇ ಯೂಸ್ ಮಾಡ್ತಾ ಇದ್ದೆ. ಇವಾಗ ಅದು Windows 10 Pro ಓಡ್ತಾ ಇದೆ. ಈಗ ಅಕ್ಟೋಬರ್ ಅಲ್ಲಿ ಏನೋ ನಿಲ್ಸ್ಬಿಡ್ತಾರೆ. ಸೊ ಇದೆಲ್ಲ ನಾನು ನೋಡಿದ್ಮೇಲೆ ನಾನೇನ್ ಮಾಡಿದೆ, ನನ್ಗೊಂದು ಒಳ್ಳೆ ಪರ್ಫಾರ್ಮೆನ್ಸ್. ನಾನೇನು ಬೇಸಿಕಲಿ ಹುಡುಗರ ತರ ಇವಾಗ ಲೈಟಿಂಗ್ ಅದು ಇದು ಇಲ್ಲ. ಬೆಸ್ಟ್ ಆಫೀಸಲ್ಲಿ ಇಟ್ಟರೆ ನೋಡೋಕೆ ಲುಕ್ ಇರಬೇಕು, 4 ಜನ ನೋಡಿದ್ರು ಒಳ್ಳೆ PC ಬಿಲ್ಡ್ ಆಗಿದೆ ಅನ್ಬೇಕು, ಬೆಸ್ಟ್ ಪರ್ಫಾರ್ಮೆನ್ಸ್ ಬೇಕು. ಅದಕ್ಕೆ i9ಗೆ ಯಾವ್ದು ಸಪೋರ್ಟಿವ್ ಇದೆ, ಬೆಸ್ಟ್ ಇದೆ, ಅದನ್ನ ಇವತ್ತು ಬಂದೆ. ನಾನು ಬರುವಾಗ ಒಂದು 11:45 ಮೇಲೇನೆ ಆಗಿತ್ತು, ಅರೌಂಡ್ 12 ಅಂತ ಅನ್ಕೋ. 12 ಅಂತ ಬಂದ್ರೆ ಈಗ ನಿಮ್ಗೆ ವಿಡಿಯೋ ಶೂಟ್ ಮಾಡುವಾಗ ಅರೌಂಡ್ 2:40. ಇಷ್ಟರಲ್ಲಿ ಬಿಲ್ಲಿಂಗು PC ಎಲ್ಲ ರೆಡಿ ಆಗಿ ನನ್ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟು ಟೈಮಲ್ಲಿ ಅರೌಂಡ್ 2.5 hours ಅಲ್ಲಿ ಪ್ರಾಡಕ್ಟ್ ಸೆಲೆಕ್ಷನ್, PC ಬಿಲ್ಡಿಂಗು ಪ್ಲಸ್ ಎಲ್ಲ ಆಗಿ ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದೆ. ಮನೆಗೆ ತಗೊಂಡೋಗಿ ಈಗ ನನ್ನ ಹತ್ರ ಆಲ್ರೆಡಿ ಮಾನಿಟರ್ ಇದೆ, 24 inches ಡೆಲ್ದೆ, ಅದ್ರದ್ದೇನೆ UPS ಇದೆ. ಈಗೆಲ್ಲ ಏನು ಯೂಸ್ ಇಲ್ಲ, ಎಲ್ಲ ಸೈಡ್ ಇಟ್ಬಿಟ್ಟು ಅದ್ರದ್ದು ಬರೀ 2
ಸ್ಪೀಕರ್ಸ್ ಇದೆ ಓಕೆ ರೆಡಿ ಟು ಯೂಸ್, ಅದನ್ನ ಮಾತ್ರ ಯೂಸ್ ಮಾಡಕ್ ಅಷ್ಟೇ ನಾನು ತಗೊಂಡಿದ್ದು. ಇಲ್ಲ ಅದನ್ನು ನಾಳೆ ಅಪ್ಗ್ರೇಡ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಬಟ್ ನನಗೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಇವ್ರ ಸ್ಪೀಡ್ ಆಗ್ಲಿ ಆಮೇಲೆ ಸೆಲೆಕ್ಷನ್ ಪ್ರಾಸೆಸ್ ಆಗಲಿ ತುಂಬಾ ಏನ್ ಟೈಮ್ ತಗೊಳ್ಳಲ್ಲ. ಸೆಲೆಕ್ಷನ್ ಆಫ್ ಏನು ನಮಗ್ ಬೇಕಾಗಿರೋ ಬಡ್ಜೆಟ್ಗೆ ಸಜೆಷನ್ ಮಾಡಕ್ಕೆ ನೀವು ತುಂಬಾ ಟೈಮ್ ತಗೊಳ್ಳಲ್ಲ. ಯಾಕಂದ್ರೆ ಸರ್ ಆಲ್ಮೋಸ್ಟ್ ಸರ್ ನಮ್ಮ ಅಂಗಡಿದು ನಮ್ಮ ಚಾನೆಲ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ ನೋಡ್ಬಿಟ್ಟಿದ್ದೀನಿ, ಆಲ್ಮೋಸ್ಟ್ 100 ವಿಡಿಯೋವರೆಗೂ ನೋಡ್ಬಿಟ್ಟು ಅದಾದ್ಮೇಲೆ ನಾನು ಬಂದಿದ್ದು. ಆಲ್ಮೋಸ್ಟ್ ಎಸ್ ಪಿ ರೋಡ್ ಅಲ್ಲಿ ಫ್ರೆಂಡ್ಸ್ ಇದಾರೆ, Correct. ನಾನು ಇಲ್ಲ ಅಂತಿಲ್ಲ. Correct. ಅಲ್ಲಿ ಹೋದ್ರು ಒಂದ್ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಕಮ್ಮಿ. ಬಟ್ ನಮ್ ಮೇನ್ ಬಂದಿದ್ದೆ ಸರ್ವಿಸ್ಗೋಸ್ಕರ. Correct. ನೀವು ಸರ್ವಿಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ, ನಮ್ Correct. ನಾಳೆ ಏನಾದ್ರೂ ಅಟೆಂಡ್ ಮಾಡ್ಕೊಡ್ತೀರಾ ಅಂತ ನಿಮ್ ಮೇಲೆ ನಂಬಿಕೆ ಇಟ್ಟು ನಾನು ತಗೊಂಡಿದ್ದೀನಿ. ಆ ಸರ್ವಿಸ್ ಮಾತ್ರ ಪಾರ್ಟ್ ಉಳಿಸ್ಕೋಬೇಕು ನಮ್ಗೆ ಅಲ್ಲ, ಬೆಂಗಳೂರಲ್ಲಿ ಅದೊಂದನ್ನ ಕರೆಕ್ಟ್ ಆಗಿ ಉಳಿಸ್ಕೊಂಡ್ರೆ 99% ಕಸ್ಟಮರ್ಗೂ ನಾವು ಸ್ಯಾಟಿಸ್ಫೈಡ್ ಮಾಡ್ತೀವಿ. ಅದನ್ನ ಮಾಡಿದ್ರೆ ಮಾತ್ರನೇ ಇವತ್ತು ಬಜಾರ್ ಅಲ್ಲಿ ಇನ್ನೂ ದೊಡ್ಡ ಹೈಟ್ ಹೋಗ್ತೀರಾ ಅಂತ ನನ್ನ ನಂಬಿಕೆ. 100%. ಈಗ ನಾನು ವಿಡಿಯೋದಲ್ಲಿ ಹೇಳ್ತಾ ಇದೀನಿ, 3 ವರ್ಷ ವಾರಂಟಿ ಇರುತ್ತೆ, ಏನು ಪ್ರಾಬ್ಲಮ್ ಬರಲ್ಲ ಅಂತ ಹೇಳಲ್ಲ. ಬಂದ್ರು ನೀವು ನಮ್ಮ ಹತ್ರ ಬನ್ನಿ, MSIಗೆ ನಾವು ಕಳಿಸ್ತೀವಿ, ಗಿಗಾಬೈಟ್ಗೂ ನಾವು ಕಳಿಸ್ತೀವಿ, ಏಸೂಸ್ಗೂ ನಾವು ಕಳಿಸ್ತೀವಿ. ಅಲ್ಲಿ ಕಳಿಸ್ಬಿಟ್ಟು ರಿಪ್ಲೇಸ್ ಮಾಡಿಬಿಟ್ಟು ನಾವು ತಂದು ಕೊಡ್ತೀವಿ. ನಾವು ಯಾವ ಪ್ರಾಡಕ್ಟನ್ನು ಇಮಿಡಿಯೇಟ್ಲಿ ಬಂದಿದ ತಕ್ಷಣ ಚೇಂಜ್ ಮಾಡ್ಕೊಡ್ತೀವಿ ಅಂತ ನಾನು ಹೇಳಲಿಲ್ಲ. ಏನಿದ್ರು ನಮ್ಮ ಸಪೋರ್ಟ್ ಇರುತ್ತೆ, ನೀವು ನಮ್ಮ ಹತ್ರ ಬನ್ನಿ, ನಮ್ಮ ಸಪೋರ್ಟ್ 100% ಇರುತ್ತೆ. ಡ್ಯಾಮೇಜ್ ಆಗಬಾರ್ದು, ಬರ್ನ್ ಆಗಬಾರ್ದು. ಆ್ಯಂಡ್ ನಾನು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಿರೋದು ನನ್ನ ಪ್ರಕಾರ ಇದೆ. ಸೊ 99% ಪ್ರಾಬ್ಲಮ್ ಬರಲ್ಲ. ಈ PC ಆನ್ ಇದ್ರೂ ಆಫ್ ಇದ್ರೂ ನಿಮ್ಗೆ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಎಲ್ಲ PC ತರ ಈ PC ಇಲ್ಲ. ನೋ RGB, ಓನ್ಲಿ ಪರ್ಫಾರ್ಮೆನ್ಸ್ PC ಇದೆ. ಸರ್ ನನ್ನ ಸೆಲೆಕ್ಷನ್ ಕೇಸ್ ಇತ್ತು, ನನ್ನ ಸೆಲೆಕ್ಷನ್ ನಿಮ್ಗೆ ಹೆಂಗ್ ಅನ್ಸಿದೆ ಕ್ಯಾಬಿನೆಟ್ಸ್? ಅದೇ ನಮ್ಮಂತವ್ರಿಗೆ ಓಲ್ಡ್ ಪೀಪಲ್ಗೆ ನಾಟ್ ಆಫೀಸ್ ಯೂಸ್ ಮಾಡೋಂಥವ್ರಿಗೆ ಈ ತುಂಬಾ ಲೈಟಿಂಗು ಅದೆಲ್ಲ ನೋಡಕ್ಕೆ ಒಂಥರ ಓವರ್ ಲುಕ್ ಅನ್ನೋರಿಗೆ ದಿ ಬೆಸ್ಟ್ ಮಾಡೆಲ್ ಕೇಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ನೋಡಕ್ ತುಂಬಾ ಎಲಿಗೆಂಟ್ ಆಗಿದೆ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸದೇ ಇರ್ಬೋದು. ನಾನು ವಿಡಿಯೋದಲ್ಲಿ ಇದೇ ತರ ಕೇಸ್ ಇನ್ನೊಂದು ವುಡನ್ ಕೇಸ್ ನಿಮ್ಗೆ ಮುಂಚೆ ನೋಡಿದ್ದೀನಿ, ಯಾರೋ ಹುಡುಗ ತಗೊಂಡಿದ್ದಾರೆ ಇಷ್ಟಪಟ್ಟು. ಬಟ್ ಅಲ್ಲಿ ನಮ್ಗೆ ಸೈಜ್ ಎಲ್ಲ ಗೊತ್ತಾಗಲ್ಲ. ಇದು ಡಿಫ್ರೆಂಟ್, ಫಿಸಿಕಲಿ ಬಂದಾಗ ನಮ್ಗೆ ಅದ್ರ ಸೈಜ್ ಎಲ್ಲ ಗೊತ್ತಾಗತ್ತೆ. ಆಮೇಲೆ ತುಂಬಾ ಸ್ಪೇಸ್ ಇದೆ ಒಳಗಡೆ, ನಮ್ಗೆ ಬರ್ನ್ ಆಗೋದು ಅದೆಲ್ಲ ಅಂತಲ್ಲ ಇಶ್ಯೂನೇ ಬರಲ್ಲ ಅಂತ ನಾನು 100%. ಯಾಕಂದ್ರೆ ನಮ್ ಡೆಲ್ PC ನಲ್ಲಿ ನೋಡಿದ್ದೆ 2 ಫ್ಯಾನ್ ಇರೋದು, ಇದ್ರಲ್ಲಿ ಇಷ್ಟೊಂದು ಫ್ಯಾನ್ ಇರೋದ್ರಿಂದ ಇದು ಕೂಲ್ ಬೇರೆ ಹಾಕಿದ್ದೀರಾ, ಕೂಲರ್ ಹಾಕಿರೋದ್ರಿಂದ ಏನು ಪ್ರಾಬ್ಲಮ್ ಬರಕ್ ಸಾಧ್ಯನೇ ಇಲ್ಲ. 99% ಬರಲ್ಲ, ಬಂದ್ರು ನಾವಿದೀವಿ. ಕರೆಕ್ಟ್. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಸರ್ ಬೇರೆ ಎಲ್ಲ PC ಬಿಲ್ಡ್ ಎಲ್ಲ ನಿಮ್ ಮುಂದೆನೇ ಆಗಿದೆ, ಸೀಲ್ ಪ್ಯಾಕ್ ಎಲ್ಲ ಸಿಗ್ತದೆ ನನ್ ಕಣ್ ಮುಂದೆನೆ PC ಬಿಲ್ಡ್ ಮಾಡಿದ್ದಾರೆ. 2 ಅವರಲ್ಲಿ ಆಗೋಯ್ತು. ಅಪ್ಡೇಟ್ ಅದೆಲ್ಲ ತಗೊಳಕ್ಕೆ 1 ಅವರ್ ಅರ್ಧ ಗಂಟೆ ಆಯ್ತು, ಬಿಲ್ ಮಾಡಕ್ಕೆ 1 ಅರ್ಧ ಗಂಟೆ ಆಯ್ತು. ಎಲ್ಲ ಇನ್ಕ್ಲೂಡಿಂಗ್ 2.5 hours ಅಲ್ಲಿ ಆಯ್ತು ಅಂತ ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಇದೇ ತರ ಸರ್ ನಗುತ್ತಾ ಇರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಕೊನೆಗೆ ಹೇಳ್ತೀನಿ, ವಿಡಿಯೋ ತುಂಬಾ ಲಾಂಗ್ ಆಗ್ಬಿಟ್ಟಿದೆ. ನೀವು ನಮ್ಮ ಅಂಗಡಿಗೆ ಬನ್ನಿ, ಬೆಸ್ಟ್ ಪ್ರೈಸ್ ಬೆಸ್ಟ್ ಪ್ರಾಡಕ್ಟ್ ಮಾಡ್ಕೊಡ್ತೀವಿ. ಈ ಕಂಪೋನೆಂಟ್ಸ್ ಬೇಕಾದ್ರೆ ನೀವು ನಮ್ಮ ವೆಬ್ಸೈಟ್ ಇಂದನೂ ಬೈ ಮಾಡಬಹುದು. ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಲೊಕೇಶನ್ ಇದೆ, ವೆಬ್ಸೈಟ್ ಇದೆ. ಆಲ್ವೇಸ್ ವಿಸಿಟ್ ಮಾಡಿ. ಅಂಡ್ ತುಂಬಾ ಥ್ಯಾಂಕ್ಸ್. ಇದೇ ತರ ನಗುತ್ತಾ ಇರಿ. ಥ್ಯಾಂಕ್ ಯು.